ಹಾಯ್ ಎಲ್ಲರೂ ಏನು ಮಾಡ್ತಾಯಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ಇವತ್ತು ನಾನು ನಿಮಗೆ ಏನು ಶೇರ್ ಮಾಡ್ತಿದ್ದೀನಿ ಗೊತ್ತಾ? ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ, ಎಷ್ಟೋ ದಿನಗಳಿಂದ ನನಗೆ ಕೇಳ್ತಾ ಇರೋ ಒಂದು ವಿಡಿಯೋನ ಶೇರ್ ಮಾಡ್ಕೊಳ್ತೀನಿ. ಅದು ಕಂಪ್ಲೀಟ್ ಏನು ವಿತ್ ರೆಸಿಪೀಸ್ ಜೊತೆ. ಕೇಳೋದೇನು ಅಂತಂದರೆ, ನಮಗೆ 10 ಡೇಸಲ್ಲಿ 4 to 5 kgs ಅಷ್ಟು ವೆಯ್ಟ್ ರೆಡ್ಯೂಸ್ ಆಗಬೇಕು. ಆ ಥರ ಡಯಟ್ ಏನಾದರೂ ಇದ್ದರೆ ನಮಗೆ ಶೇರ್ ಮಾಡಿ ಪ್ಲೀಸ್ ಅಂತ. ಸೊ ಆ ಥರ ಒಂದು ಸ್ಯಾಂಪಲ್ಲಾಗಿ ಒಂದು ಡಯಟ್ ಪ್ಲ್ಯಾನ್ನ ತೋರಿಸ್ಕೊಡ್ತೀನಿ. ನೀವು ಇದನ್ನೇ ಕರೆಕ್ಟಾಗಿ 10 ಡೇಸ್ ಫಾಲೋ ಮಾಡಿ, ಇದೇ ಥರ ಫುಡ್ ನಾನೇನು ಇದರಲ್ಲಿ ಮೆನ್ಷನ್ ಮಾಡಿದ್ದೀನಲ್ಲ, ಇದೇ ಥರ ತೊಗೊಂಡ್ರೆ ಎಕ್ಸಾಕ್ಟಾಗಿ 4 to 5 kgs ಆರಾಮಾಗಿ ರೆಡ್ಯೂಸ್ ಆಗ್ತೀರಾ. ಅದರಲ್ಲಿ ಡೌಟೇ ಬೇಡ. ಅಷ್ಟು ಚೆನ್ನಾಗಿ ವರ್ಕ್ ಆಗುವಂಥ ಈ ಡಯಟ್ ಪ್ಲ್ಯಾನು. ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ, ಆವಾಗ ನಿಮಗೆ ಕಂಪ್ಲೀಟಾಗಿ ಯಾವ ರೀತಿಯಾಗಿ ಫಾಲೋ ಮಾಡಬೇಕು ಅಂತ ಗೊತ್ತಾಗುತ್ತೆ. ಫಸ್ಟ್ ಆಫ್ ಆಲ್ ನಾನಿಲ್ಲಿ ಬ್ರೇಕ್ಫಾಸ್ಟ್ಗೆ ತೊಗೊಂಡಿರೋದು ಏನು ABCD ಜ್ಯೂಸನ್ನ ತೊಗೊಂಡಿದ್ದೀನಿ ನೋಡಿ. ಆ್ಯಪಲ್, ಕ್ಯಾರೆಟ್, ಬೀಟ್ರೂಟ್ ಮತ್ತು ಒಂದು ಖರ್ಜೂರನ ತೊಗೊಂಡಿದ್ದೀನಿ, ಡೇಟ್ಸ್. ಸೊ ಇದನ್ನು ಎಲ್ಲ ಒಂದು ಮಿಕ್ಸಿಗೆ ಹಾಕಿಬಿಟ್ಟು 1 ಗ್ಲಾಸ್ ಅಷ್ಟು ನೀರು ಹಾಕಿ ಚೆನ್ನಾಗಿ ಫುಲ್ ಬ್ಲೆಂಡ್ ಆಗೋ ಥರ ಸ್ಮೂತಾಗಿ ಪೇಸ್ಟ್ ಥರ ಬರಬೇಕು. ಎಷ್ಟಾಗುತ್ತೋ ಅಷ್ಟು ಸ್ಮೂತಾಗಿ ಗ್ರೈಂಡ್ ಮಾಡಿಕೊಂಡು ಇದನ್ನು ಮಾರ್ನಿಂಗ್ ನೀವು ಬ್ರೇಕ್ಫಾಸ್ಟ್ಗೆ ತೊಗೊಳ್ಬೇಕು. ಸೊ ಇದೇ ಥರ ಕಂಟಿನ್ಯೂಸ್ ಆಗಿ ಒಂದಿನ ABCD ಜ್ಯೂಸ್ ತೊಗೊಂಡ್ರೆ ಇನ್ನೊಂದು ದಿನ ನೀವು ಏನಾದರೂ ಗ್ರೀನ್ ಜ್ಯೂಸ್ ತೊಗೊಳ್ಳಿ. ಸೊ ಎಷ್ಟೊಂದು ಸಾಕಷ್ಟು ಜ್ಯೂಸಸ್ನ ತೋರಿಸಿದ್ದೀನಿ. ಅದರಲ್ಲಿ ಯಾವುದಾದ್ರೂ ಒಂದು ಪಿಕ್ ಮಾಡ್ಕೊಳ್ಳಿ. ಮಾರ್ನಿಂಗ್ ಟೈಮಲ್ಲಿ ನೀವು ಜ್ಯೂಸನ್ನ ತೊಗೊಳ್ಬೇಕು. ಅದು ನೆನ್ಪಿಟ್ಕೊಳ್ಳಿ, ಜೇನುತುಪ್ಪ ಏನೂ ಹಾಕ್ಕೊಳಕ್ಕೆ ಹೋಗ್ಬೇಡಿ. ಜಸ್ಟ್ ನಿಮಗೆ ಸ್ವೀಟಿಗೆ ಅಂತೇಳಿ ಒಂದೇ ಒಂದು ಖರ್ಜೂರನ ಹಾಕ್ಕೋಬೋದು. ಮೊದಲು ನೀವೇನು ಮಾಡಬೇಕು ಅಂದರೆ, ಬ್ರೇಕ್ಫಾಸ್ಟ್ಗಿಂತ ಮುಂಚೆ 2 ಗ್ಲಾಸಷ್ಟು ಉಗುರು ಬೆಚ್ಚ ನೀರನ್ನ ತೊಗೊಳ್ಬೇಕಾಗತ್ತೆ. ಇಲ್ಲ ವೆಯ್ಟ್ ಲಾಸ್ ಡ್ರಿಂಕ್ ಆದರೂ ತೊಗೊಂಡ್ರೂ ಪರವಾಗಿಲ್ಲ. ಇಲ್ಲ ನಾವು ವೆಯ್ಟ್ ಲಾಸ್ ಡ್ರಿಂಕ್ ತೊಗೊಳ್ಳೋದಿಲ್ಲ ಅಂತಂದರೆ ಸೊ 2 ಗ್ಲಾಸಷ್ಟು ಬಿಸಿ ಮಾಡಿರೋವಂಥ ನೀರು, ಉಗುರು ಬೆಚ್ಚ ನೀರನ್ನು ಕಂಪಲ್ಸರಿಯಾಗಿ ತೊಗೊಂಡ್ಬಿಟ್ಟು ಒಂದು 10 ನಿಮಿಷ ಹಂಗೆ ಗ್ಯಾಪ್ ಬಿಟ್ಟು ನೀವು ಈ ABCD ಜ್ಯೂಸನ್ನ ತೊಗೊಂಡ್ರೆ ನಿಮಗೆ ಎಫೆಕ್ಟಿವ್ ಆಗಿರುತ್ತೆ. ಆ್ಯಂಡ್ ನಿನ್ನೆ ತಿಳಿಸಿದೆ ಪಿರಿಯಡ್ಸ್ ಟೈಮಲ್ಲಿ ನಾವು ಯಾವ ಥರ ಡಯಟ್ನ ಫಾಲೋ ಮಾಡ್ಬೋದು ಅಂತ. ಸೊ ಇವಾಗ ನಾನು ಫಾಲೋ ಮಾಡ್ತಾ ಇದ್ದೀನಿಲ್ಲ, ಈ ಡಯಟನ್ನು ಅಷ್ಟೇ ನಾವು ಪಿರಿಯಡ್ಸ್ ಟೈಮಲ್ಲಿ ಮಾಡ್ಕೊಳ್ಬೋದು ಅಂತ ಬೆಸ್ಟ್ ಡಯಟು. ಯಾಕಂದರೆ ಈ ಟೈಮಲ್ಲಿ ನಮಗೆ ಜಾಸ್ತಿ ಐರನ್ ಬೇಕಾಗುತ್ತೆ, ಕ್ಯಾಲ್ಶಿಯಂ ಬೇಕಾಗುತ್ತೆ ಆ್ಯಂಡ್ ಫೈಬರ್ ಬೇಕಾಗುತ್ತೆ. ಸೊ ಕಂಪಲ್ಸರಿಯಾಗಿ ಇಂಥ ಟೈಮಲ್ಲಿ, ಪಿರಿಯಡ್ಸ್ ಟೈಮಲ್ಲಿ ನೀವು ಕ್ಯಾರೆಟ್, ಬೀಟ್ರೂಟು, ಸೊ ಐರನ್ ಹೆಚ್ಚಾಗಿರೋವಂಥ ಸೊಪ್ಪು, ಹಸಿರು ಸೊಪ್ಪು ತರಕಾರಿಗಳಾಗಿರ್ಬೋದು ಅಥವಾ ಕಾಳುಗಳಾಗಿರ್ಬೋದು ಅಂಥದ್ರಲ್ಲಿ ಹೆಚ್ಚಾಗಿರುತ್ತಲ್ಲ, ಅವನ್ನ ತೊಗೊಳಕ್ಕೆ ತುಂಬ ಟ್ರೈ ಮಾಡಿ. ತುಂಬಾ ಒಳ್ಳೆಯದು. ಜೊತೆಗೆ ವೆಯ್ಟ್ ಲಾಸೂ ನಿಮಗೆ ಹೆಲ್ಪ್ ಆಗುತ್ತೆ. ಹಾಗಾಗಿನೇ ನಾನು ಅದೇ ಡಯಟ್ನ ನಾನಿಲ್ಲಿ ಫಾಲೋ ಮಾಡ್ತಾ ಇರೋದು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಮಧ್ಯಾಹ್ನ ಊಟಕ್ಕೆ ಸೊ ಏನು ಪ್ರಿಪೇರ್ ಮಾಡ್ತಾ ಇದ್ದೀನಿ ಅಂತಂದರೆ, ರಾಜ್ಮಾ ಕಾಳಿಂದ ಪಲ್ಯನ ಮಾಡ್ತಾಯಿದ್ದೀನಿ. ರಾಜ್ಮಾ ಕಾಳಿಂದ ಮಸಾಲ ಅಂತ ಹೇಳ್ಬೋದು. ಸೊ ಇದು ಬಂದುಬಿಟ್ಟು ಐರನ್ ರಿಚ್ ಆಗಿರೋವಂಥ ಒಂದು ಕಾಳು, ರಾಜ್ಮಾ ಕಾಳು ಅಂತ ನೋಡಿರ್ತೀರಲ್ಲ, ಕಿಡ್ನಿ ಬೀನ್ಸ್ ಅಂತಲೂ ಕರಿತೀವಿ. ಇದರಲ್ಲಿ ತುಂಬ ವೆರೈಟಿ ಸಿಗುತ್ತೆ. ಬ್ಲ್ಯಾಕ್ ಕಲರು, ಬ್ರೌನ್ ಕಲರು, ರೆಡ್ ಕಲರು, ಈ ಥರ ಯಾವುದಾದ್ರೂ ರಾಜ್ಮಾ ಕಾಳನ್ನ ತೊಗೊಳ್ಳಿ. ನಾನೇನು ಮಾಡಿದ್ದೀನಿ ಅಂದರೆ, ಹಿಂದಿನ ದಿನ ನೈಟೇ ನೆನೆಸಿಟ್ಟಿದ್ದೆ. ಸೊ ಚೆನ್ನಾಗಿ ನೆಂದಿರೋವಂಥ ಈ ರಾಜ್ಮಾ ಕಾಳನ್ನ ಚೆನ್ನಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ನಾನು ಒಂದು 6 ವಿಷಲು ಕುದಿಸ್ಕೊಂಡಿದ್ದೀನಿ. ಚೆನ್ನಾಗಿ ಕುದಿಸ್ಕೊಂಡ್ರೆ ನಮಗೆ ಗ್ರೇವಿ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇದು ಬಂದುಬಿಟ್ಟು ನಮಗೆ ಕಟ್ ಮಾಡ್ಕೋಬೇಕು. ಈ ಥರ ಪಲ್ಯ ಎಲ್ಲ ಮಾಡಬೇಕು ಅಂದರೆ ವೆಜಿಟೇಬಲ್ಸ್ನ ಕಟ್ ಮಾಡ್ಕೋಬೇಕು, ಒಗ್ಗರಣೆ ಹಾಕಬೇಕು, ಹಂಗೆಲ್ಲ ಏನೂ ಇರೋದೇ ಇಲ್ಲ. ತುಂಬ ಈಸಿಯಾಗಿ ಮಾಡ್ಕೊಂಡು ಬಿಡ್ಬೋದು. ಸೊ ನೋಡಿ, ನಾನು ಇವಾಗ ಪ್ರೆಷರ್ ಕುಕ್ಕರ್ಗೆ ಇದನ್ನು ಕುದಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಸ್ಪೈಸಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. 2 ಇಂಚಷ್ಟು ದಾಲ್ಚಿನ್ನಿ ಚಕ್ಕೆ ಆ್ಯಂಡ್ 2 ಲವಂಗದೆಲೆ, ಹಾಗೆ ಒಂದು 4 ಲವಂಗ, ಇವೆಲ್ಲ ಹಾಕಿಬಿಟ್ಟು ಹೇಳಿದ್ನಲ್ಲ 6ರಿಂದ 7 ವಿಷಲ್ ಕುದಿಸ್ಕೊಂಡಿದ್ದೀನಿ. ಸಾಫ್ಟ್ ಆದರೆ ಚೆನ್ನಾಗಿರುತ್ತೆ. ಈಗ ಅದಕ್ಕೆ ಬೇಕಾಗುವಂಥ ಮಸಾಲೆನ ರೆಡಿ ಮಾಡ್ಕೊಳ್ತಿದ್ದೀನಿ. ಕಂಪಲ್ಸರಿಯಾಗಿ ಇದನ್ನು ಆ್ಯಡ್ ಮಾಡ್ಕೊಳ್ಳಿ ನಿಮ್ಮ ಡಯಟಲ್ಲಿ, ತುಂಬಾ ಒಳ್ಳೆಯದು. ಹೇಳಿದ್ನಲ್ಲ, ನೀವು 10 ದಿನದಲ್ಲಿ 5 kg ಅಷ್ಟು ನಾವು ವೆಯ್ಟ್ ರೆಡ್ಯೂಸ್ ಮಾಡ್ಕೋಬೇಕು ಅಂತ ಅಂದ್ಕೊಳ್ತಿರ್ತಿರಲ್ಲ, ಅಂಥವ್ರು ಈ ಥರ ಕಾಳುಗಳನ್ನ, ದಿನಾ ಒಂಥರ ಕಾಳುಗಳನ್ನ ನೀವು ಆ್ಯಡ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಐರನ್ನು ಸಿಗುತ್ತೆ, ಕ್ಯಾಲ್ಶಿಯಮು ಸಿಗುತ್ತೆ, ಪ್ರೋಟೀನು ಸಿಗುತ್ತೆ, ಎಲ್ಲ ಸಿಗುತ್ತೆ. ಸೊ ಈ ಮಸಾಲೆಗೆ ನಾನು ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸಿದ್ದೀನಲ್ಲ, ಇವನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಮೊದಲಿಗೆ ಹೇಳಿರೋ ಥರ ನಿಮಗೆ 5 kg ಅಷ್ಟು ವೆಯ್ಟ್ ರೆಡ್ಯೂಸ್ ಆಗಬೇಕು ಅಂತಂದರೆ ತುಂಬಾ
ಏನು ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು. ಆ್ಯಂಡ್ ಕಂಪಲ್ಸರಿ 2 ಲೀಟ್ರಷ್ಟು ನೀರು ಕುಡಿಲೇಬೇಕು. ಯಾವುದೇ ಡಯಟ್ ಫಾಲೋ ಮಾಡಲಿ ಅದು ಮಿನಿಮಮ್ಮು. ಆ್ಯಂಡ್ ನಿದ್ದೆ ಚೆನ್ನಾಗಿ ಮಾಡಬೇಕು. ಲೇಟಾಗಿ ಮಲಗೋದು, ಲೇಟಾಗಿ ಎದ್ದೇಳೋದು ಅಂತಂದರೆ ಅದರಿಂದನೂ ನಮಗೆ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗೋದಿಲ್ಲ. ಆ್ಯಂಡ್ ಇನ್ನೊಂದು ಮೇನ್ ಥಿಂಗ್ ಏನು ಅಂತಂದರೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ಇರಲೇಬೇಕು. ಸೊ ನಾವು ಡಯಟ್ ಮಾಡೋದ್ರ ಜೊತೆಗೆ ಸ್ವಲ್ಪ ಆದರೂ ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡಿದಾಗ ಮಾತ್ರ ನಮಗೆ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗೋದು. ಹಾಗಾಗಿನೇ ಆ್ಯಂಡ್ ಈಗ ನಾನು ರಾಜ್ಮಾ ಕಾಳಿನ ಪಲ್ಯನ ಹೇಗೆ ಮಾಡ್ತೀನಿ ತುಂಬ ಟೇಸ್ಟಿಯಾಗಿ ಆ್ಯಂಡ್ ರೆಸ್ಟೋರೆಂಟಲ್ಲಿ ಸಿಗೋ ಥರನೇ ಟೇಸ್ಟ್ ಇರುತ್ತೆ. ಆ ಥರ ತುಂಬ ಆಯಿಲ್ ಕಡಿಮೆ ಹಾಕಿದ್ದೀನಿ ನೋಡಿ. ಜಸ್ಟು 1.5 ಸ್ಪೂನಷ್ಟು ನಾನು ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಎಲ್ಲ ಚೆನ್ನಾಗಿ ಕಾದ್ಮೇಲೆ ಈಗ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿಬಿಟ್ಟು ಇದು ಫುಲ್ಲು ಏನು ನೀರಿನ ಅಂಶ ಎಲ್ಲ ಹೋಗಿಬಿಟ್ಟು ಈ ಥರ ಫ್ರೈ ಆಗಬೇಕು. ಅಷ್ಟುವರೆಗೂ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಹಸಿ ವಾಸನೆ, ಮಸಾಲೆದು ಹಸಿ ವಾಸನೆ ಎಲ್ಲ ಹೋಗಿರುತ್ತೆ. ಈಗ ನಾವೇನು ಮಾಡಬೇಕು ಅಂತಂದರೆ ಇದಕ್ಕೆ ಉಪ್ಪು, ಅರಿಶಿನ, ಆಮೇಲೆ ಖಾರ ಪುಡಿ ನಮಗೆ ಎಷ್ಟು ಬೇಕಾಗುತ್ತಲ್ಲ ಟೇಸ್ಟಿಗೆ ತಕ್ಕಂಗೆ ಹಾಕ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಧನಿಯಾ ಪುಡಿ ಆ್ಯಂಡ್ ಗರಂ ಮಸಾಲ ಅಥವಾ ನಿಮ್ಗೆ ಏನಾದರೂ ಚಿಕನ್ ಮಸಾಲ ಆ ಥರ ಫ್ಲೇವರ್ ಇಷ್ಟ ಆಯಿತು ಅಂದರೆ ಅದನ್ನು ಆ ಥರದನ್ನ ಹಾಕ್ಕೊಳ್ಳಿ. ಸೊ ಇವನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ 1 ಮಿನಿಟ್ವರೆಗೂ ಫ್ರೈ ಮಾಡ್ಕೊಳ್ಳಿ. ಮಸಾಲೆ ಮತ್ತು ಇವೆಲ್ಲ ಖಾರದ ಪುಡಿ ಅವೆಲ್ಲ ಹಾಕಿದ ಮೇಲೆ ಬೇಗ ಸೀದೋಗುತ್ತೆ. ಸೊ ನೋಡಿಕೊಂಡು ಲೋ ಫ್ಲೇಮಲ್ಲಿ ಅವನ್ನೆಲ್ಲ ಚೆನ್ನಾಗಿ ಹೇಳಿದ್ನಲ್ಲ 1 ನಿಮಿಷದೂ ಬೇಡ, 30 to 40 ಸೆಕೆಂಡ್ಸ್ ಅದನ್ನ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೊಂಡು ನೆಕ್ಸ್ಟ್ ಈಗ ನಾವು ಕುದಿಸ್ಕೊಂಡು ಇಟ್ಕೊಂಡಿದ್ದೀವಲ್ಲ ರಾಜ್ಮಾ ಕಾಳನ್ನ ಅದನ್ನು ಸ್ವಲ್ಪ ನೀರಿನ ಜೊತೆಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನು ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ. ಆಲ್ರೆಡಿ ರಾಜ್ಮಾ ಕಾಳೆಲ್ಲ ಚೆನ್ನಾಗಿ ಬೆಂದಿರುತ್ತೆ. ಸೊ ಹಾಗಾಗಿ ನಾವು ಜಾಸ್ತಿ ಏನು ಬೇಯಿಸ್ಕೊಳ್ಳೋದಕ್ಕೆ ಹೋಗಬಾರ್ದು. ಈ ಟೈಮಲ್ಲಿ ಒಂದು 4 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಇದಕ್ಕೆ ಲಿಡ್ ಮುಚ್ಚಿಟ್ಬಿಟ್ಟು ಕುದಿಸ್ಕೊಳ್ಬೇಕು. ಈ ರಾಜ್ಮಾ ಕಾಳಲ್ಲಿ ನಮ್ಗೆ ಹೇಳಿದ್ನಲ್ಲ ಐರನ್ ಕಂಟೆಂಟ್ ತುಂಬ ಜಾಸ್ತಿ ಇರುತ್ತೆ. ಸ್ಪೆಷಲಿ ಪಿರಿಯಡ್ಸ್ ಟೈಮಲ್ಲಿ ತೊಗೊಳ್ಳಿ, ತುಂಬಾ ಒಳ್ಳೆಯದು ಲೇಡೀಸು. ಈ ರಾಜ್ಮಾ ಕಾಳು ಒಂದಿನ ತೊಗೊಂಡ್ರೆ ಇನ್ನೊಂದು ದಿನ ನೀವು ಹೆಸರು ಕಾಳನ್ನ ತೊಗೋಬೋದು. ಆ್ಯಂಡ್ ಇನ್ನೊಂದು ದಿನ ಮಡಿಕೆ ಕಾಳು, ಆ್ಯಂಡ್ ಇನ್ನೊಂದು ದಿನ ನಮಗೆ ಇದೇ ಏನು ಕಿಡ್ನಿ ಬೀನ್ಸಲ್ಲೇ ವೆರೈಟೀಸ್ ಸಿಗುತ್ತಲ್ಲ ಆ ಥರದ ಕಾಳು, ಚೆನ್ನ ಕಾಳು, ಈ ಥರ ಕಾಳುಗಳ ಪಲ್ಯನ ರೆಗ್ಯುಲರಾಗಿ ತೊಗೊಳ್ಬೇಕಾಗತ್ತೆ. ಇದರಲ್ಲಿ ನೀವು ಬೇಕಿದ್ದರೆ ಎಕ್ಸ್ಟ್ರಾ ಪಾಲಕ್ ಸೊಪ್ಪು ಅಥವಾ ಬೇರೆ ವೆಜಿಟೇಬಲ್ಸ್ನು ಆ್ಯಡ್ ಮಾಡಿಕೊಂಡು ನಾವು ಪಲ್ಯನ ಮಾಡ್ಕೊಳ್ಬೋದು. ಸೊ ನೋಡಿ, ಕೊನೆಯದಾಗಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮಧ್ಯಾಹ್ನದ ಊಟಕ್ಕೆ ನಾನು ಮಾಡಿರೋ ಅಂಥ ರಾಜ್ಮಾ ಕಾಳಿನ ಪಲ್ಯ ಹಾಗೂ ಸಲಾಡ್, ಹಸಿ ತರಕಾರಿ, ಕ್ಯಾರೆಟು, ಸೌತೆಕಾಯಿ, ಬೀಟ್ರೂಟು ಈ ಥರದ್ನೆಲ್ಲ ನೀವು ನೆಗ್ಲೆಕ್ಟ್ ಮಾಡೋದಕ್ಕೆ ಮಾತ್ರ ಹೋಗಬೇಡಿ. ಯಾಕಂದರೆ ಮೇಯ್ನ್ ರೋಲ್ ಇರೋದೇ ಇದರಲ್ಲಿ. ನಮಗೆ ಮಧ್ಯಾಹ್ನ 1 ರೊಟ್ಟಿ 1 ಚಪಾತಿ ತೊಗೊಳ್ತೀವಲ್ಲ, ಸೊ ಅದು ನಮಗೆ ಹೊಟ್ಟೆ ತುಂಬಬೇಕು ಅಂತಂದರೆ ಮಧ್ಯಾಹ್ನ ಊಟದಲ್ಲಿ ಕಂಪಲ್ಸರಿಯಾಗಿ ಎಷ್ಟಾಗುತ್ತೋ ಅಷ್ಟು ಜಾಸ್ತಿ ಹಸಿ ತರಕಾರಿಗಳನ್ನು ತಿನ್ನಿರಿ. ಸೊ ಆವಾಗ ನಮಗೆ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಅದರಿಂದ ಮಧ್ಯಾಹ್ನ ಊಟಕ್ಕೆ ನಾನು 1 ಜೋಳದ ರೊಟ್ಟಿನ ತೊಗೊಂಡಿದ್ದೆ ಆ್ಯಂಡ್ ಮಾಡಿರೋಂಥ ರಾಜ್ಮಾ ಕಾಳಿನ ಪಲ್ಯ. ಸೊ ಈಗ ನೆಕ್ಸ್ಟ್ ನೈಟ್ ಡಿನ್ನರ್ಗೆ ನಾನು ಏನು ಪ್ರಿಪೇರ್ ಮಾಡ್ತಾ ಇದ್ದೀನಿ ಅಂತ ಇಲ್ಲಿ ರೆಸಿಪಿನ ತೋರಿಸ್ತೀನಿ ನಿಮಗೆ. 10 ದಿನದಲ್ಲಿ ನೀವು 5 kgಯಷ್ಟು ವೆಯ್ಟ್ ರೆಡ್ಯೂಸ್ ಆಗಬೇಕು ಅಂತ ಅಂದ್ಕೊಂಡ್ರೆ ಇಲ್ಲಿ ತೋರಿಸುವಂಥ ಡಿನ್ನರ್ನೇ ನೀವು ಚೇಂಜಸ್ ಮಾಡಿಕೊಂಡು ಸ್ವಲ್ಪ ಕಂಟಿನ್ಯೂಸ್ ಆಗಿ ಇದೇ ತೊಗೋಬೇಕು. ಆವಾಗ ಮಾತ್ರ ನಿಮಗೆ ನಾನು ಹೇಳಿರೋಂಥ ರಿಸಲ್ಟ್ಸ್ ಬರುತ್ತೆ. ನಿಮಗೆ ಹೇಳಿದ್ದೆ ನಾನು ಈಗ ಸದ್ಯಕ್ಕೆ ನಾನೇನು ವಾಕಿಂಗ್ ಮಾಡ್ತಾ ಇಲ್ಲ ಅಂತ. ಸ್ವಲ್ಪ ರೆಸ್ಟಲ್ಲೇ ಇದ್ದೀನಿ. ಹಾಗಾಗಿನೇ ನಾನು ಯಾವುದೇ ಥರದ ವರ್ಕೌಟ್ಸ್ ಏನೂ ತೋರಿಸಿಲ್ಲ ನಿಮಗೆ. ನೆಕ್ಸ್ಟ್ ಮತ್ತೆ ನಾನು ಕಂಟಿನ್ಯೂ ಆಗಿ ವರ್ಕೌಟ್ಸ್ ಎಲ್ಲ ಸ್ಟಾರ್ಟ್ ಮಾಡ್ತೀನಲ್ಲ, ಆವಾಗ ನಿಮಗೆ ಶೇರ್ ಮಾಡ್ಕೊಳ್ತೀನಿ. ತುಂಬ ಒಳ್ಳೆಯ ವರ್ಕೌಟ್ಸ್ ಅವು, ಖಂಡಿತ ನೀವು ಟ್ರೈ ಮಾಡಿ ಮನೆಯಲ್ಲಿ. ಅದರಿಂದ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಟೋನ್ಡ್ ಬಾಡಿ ಸಿಗುತ್ತೆ ನಮಗೆ ಮೇಯ್ನಾಗಿ. ಸೊ ಇಂಚ್ ಲಾಸು ಅವೆಲ್ಲ ಅಬ್ಸರ್ವ್ ಮಾಡ್ತೀರಾ ನಿಮಗೆ ನೀವೇ ಬಾಡಿಯಲ್ಲಿ. ಆ್ಯಂಡ್ ಈಗ ಬಂದರೆ ನಾನು ಏನು ಮಾಡ್ತಿದ್ದೀನಿ ಗೊತ್ತಾ, ಇಲ್ಲಿ ಸ್ವಲ್ಪ ಕ್ಯಾರೆಟ್ನ ಆ್ಯಂಡ್ ಸ್ವಲ್ಪ ಮನೆಯಲ್ಲಿ ಮೆಕ್ಕೆಜೋಳ ಕಾರ್ನ್ ಇತ್ತು, ಸ್ವೀಟ್ ಕಾರ್ನು, ಅವೆರಡನ್ನೂ ನಾನು ಹಬೆಯಲ್ಲಿ ಬೇಯಿಸ್ಕೊಂಡಿದ್ದೀನಿ. ಸ್ಟೀಮ್ ಇದ್ರದ್ದು ಲಿಂಕ್ ಕೇಳಿದ್ರಲ್ಲ, ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ನೋಡಿ ಚೆಕ್ ಮಾಡ್ಕೊಳ್ಳಿ. ಇದಿಲ್ಲ ಅಂತಂದ್ರೂ ನೀವು ಮನೆಯಲ್ಲಿ ಇಡ್ಲಿ ಪಾತ್ರೆ ಇರುತ್ತಲ್ಲ, ಆ ಥರದ ಪಾತ್ರೆಯಲ್ಲೂ ಸಹ ನೀವು ಇಟ್ಟು ಬೇಯಿಸ್ಕೊಳ್ಬೋದು ತರಕಾರಿನ. ಡೈರೆಕ್ಟ್ ನೀರೆಲ್ಲ ಹಾಕಿ ಬೇಯಿಸ್ಕೊಳ್ಳೋದಕ್ಕಿಂತ ಈ ಥರ ಹಬೆಯಲ್ಲಿ ಬೇಯಿಸ್ಕೊಂಡಾಗ ನಮಗೆ ಅದರಿಂದ ಸಿಗೋವಂಥ ನ್ಯೂಟ್ರಿಯೆಂಟು ಹೆಚ್ಚಾಗಿ ಸಿಗುತ್ತೆ. ಹಾಗಾಗಿನೇ ಈವನ್ ಮಕ್ಕಳಿಗೂ ಮಾಡಿಕೊಟ್ರು ಈ ಥರ ಮಾಡಿಕೊಡಿ ಆಯಿತಾ.
ಆ್ಯಂಡ್ ಇಲ್ಲೇನು ಮಾಡಿದ್ದೀನಿ ಅಂದರೆ ಸ್ವಲ್ಪ ಜಾಸ್ತಿನೇ ಸ್ವೀಟ್ ಕಾರ್ನ್ ಮನೆಯಲ್ಲಿ ಬೇಯಿಸ್ಕೊಂಡ್ಬಿಟ್ಟು ಅದರಲ್ಲಿ ಒಂದು ಸ್ವಲ್ಪ ಆರಾಧ್ಯಗೆ ಮತ್ತು ಲಡ್ಡುಗೆಲ್ಲ ಸ್ವಲ್ಪ ತುಪ್ಪ ಹಾಗೆ ಒಂಚೂರು ಉಪ್ಪು ಹಾಕ್ಬಿಟ್ಟು ಸ್ನ್ಯಾಕ್ಸ್ ಥರ ಮಾಡಿಕೊಡ್ತಾಯಿದ್ದೆ, ಚಾಟ್ ಥರ. ನೆಕ್ಸ್ಟ್ ಇಲ್ಲಿ ನನಗೇನು ಮಾಡ್ಕೊಂಡಿದ್ದೀನಿ ಅಂತಂದರೆ ಸೂಪ್ನ ಮಾಡ್ಕೊಂಡಿದ್ದೀನಿ ಈ ವೆಜಿಟೇಬಲ್ಸ್ ಹಾಕಿಬಿಟ್ಟು. ಇವೇ ವೆಜಿಟೇಬಲ್ಸ್ ಸ್ವೀಟ್ ಕಾರ್ನ್ ಹಾಕಿದ್ದೀನಿ ಅಂತೇಳಿ ನೀವು ಸ್ವೀಟ್ ಕಾರ್ನೇ ಬೇಕು ಅಂತ ಏನೂ ಇಲ್ಲ. ನಿಮ್ಮ ಮನೆಯಲ್ಲಿ ಇರೋವಂಥ ವೆಜಿಟೇಬಲ್ಸಿಂದ ಸೂಪ್ನ ಮಾಡ್ಕೊಳ್ಳಿ. ಬಟಾಣಿ ಇದ್ದರೆ ಬಟಾಣಿ, ಮತ್ತು ಹೂಕೋಸು, ಬೀಟ್ರೂಟು, ಕ್ಯಾರೆಟು, ಈ ಥರ ಸೂಪಲ್ಲಿ ನಮಗೆ ತಿನ್ನೋದಕ್ಕೆ ಚೆನ್ನಾಗಿ ಅನಿಸುತ್ತಲ್ಲ ಆ ಥರ ವೆಜಿಟೇಬಲ್ಸ್ನ ಹಾಕ್ಕೊಂಡ್ಬಿಟ್ಟು ನಾನಿಲ್ಲಿ ಪ್ರಿಫರ್ ಮಾಡ್ತಿರೋದು ರಾಗಿ ಸೂಪ್ನ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ದರೆ ಒಂದಿನ ರಾಗಿ ಸೂಪು, ಒಂದಿನ ಓಟ್ ಸೂಪು, ಒಂದಿನ ಜೋಳದ ಹಿಟ್ಟಿಂದ ಮಾಡಿರೋವಂಥ ಸೂಪು ಅದನ್ನು ಮಾಡಿ ತೋರಿಸ್ತೀನಿ ನಿಮಗೆ. ರೆಸಿಪಿ ತುಂಬ ಚೆನ್ನಾಗಿರುತ್ತೆ. ಜೋಳದ ಹಿಟ್ಟಿಂದ ನಾವು ಸೂಪ್ ಮಾಡ್ಬೋದಾ ಅಂದ್ಕೊಳ್ಬೋದು, ಖಂಡಿತ ಮಾಡ್ಬೋದು, ಅದನ್ನು ತೋರಿಸ್ತೀನಿ. ಸೊ ಈ ಥರ ಸಾಕಷ್ಟು ಸೂಪ್ಗಳಿದ್ದಾವೆ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗೋವಂಥದ್ದನ್ನ. ಆ ಥರದ ನೀವು ಮಾಡ್ಕೊಳ್ಬೇಕು. ಅಂದರೆ 10 ಡೇಸ್ ಹೇಳಿದ್ನಲ್ಲ, 10 ಡೇಸಲ್ಲಿ 5 kgs ಲೂಸ್ ಮಾಡಬೇಕು ಅನ್ನೋರಿಗೆ ನಾನು ಹೇಳ್ತಾ ಇದ್ದೀನಿ. ಕಂಪಲ್ಸರಿ 10 ದಿನವೂ ನೀವು ಡಿನ್ನರ್ಗೆ ಈ ಥರ ಸೂಪ್ನೇ ತೊಗೊಳ್ಬೇಕು. ಅರ್ಥ ಆಯ್ತಾ? ಇಲ್ಲಿ ನಾನು ಏನು ಮಾಡಿದ್ದೀನಿ ಅಂದರೆ ಸೂಪ್ ಮಾಡೋದಕ್ಕೆ 2 ಟೇಬಲ್ ಸ್ಪೂನಷ್ಟು ರಾಗಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಗ್ಲಾಸಷ್ಟು ನೀರು ಹಾಕಿಬಿಟ್ಟು ಗಂಟಿರ್ಲಾರ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದನ್ನು ಸ್ಟವ್ ಮೇಲೆ ಇಟ್ಬಿಟ್ಟು ಒಂದು 5 ನಿಮಿಷ ಚೆನ್ನಾಗಿ ಕುದಿಬೇಕು. ಹಸಿ ವಾಸನೆ ಹೋಗಬೇಕಲ್ಲ, ಹಂಗಾಗಿ ಲೋ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಉಪ್ಪು ನಿಮಗೆ ಎಷ್ಟು ಟೇಸ್ಟಿಗೆ ಬೇಕಾಗುತ್ತಲ್ಲ ಅಷ್ಟು ಉಪ್ಪು ಹಾಕ್ಕೊಂಡ್ಬಿಟ್ಟು ನೀವು ಚೆನ್ನಾಗಿ ಈ ಥರ ಕುದಿಸ್ಕೊಳ್ಳಿ. ಸೂಪು ತೀರಾ ನೀರಾಗಿದ್ದರೆ ಅಷ್ಟೊಂದು ಕುಡಿಯೋದಕ್ಕೆ ಚೆನ್ನಾಗಿರಲ್ಲ. ನನಗೇನು ಅಂತಂದರೆ ಈ ಥರ ಸ್ವಲ್ಪ ಸೆಮಿ ಲಿಕ್ವಿಡ್ ಥರ ಇರಬೇಕು. ಸೊ ಸ್ವಲ್ಪ ತಿಕ್ಕಾಗಿದ್ದರೆ ತಿನ್ನೋದಕ್ಕೂ ನಮಗೆ ಕುಡಿಯೋದಕ್ಕೂ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ಥರ ಮಾಡ್ಕೊಂಡಿದ್ದೀನಿ. ಕನ್ಸಿಸ್ಟೆನ್ಸಿ ಬೇಕಂದರೆ ನೀವು ಇನ್ನೂ ಸ್ವಲ್ಪ ನೀರು ಬೇಕಂದ್ರೂ ಮಾಡ್ಕೋಬೋದು. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ನಾವು ಆಲ್ರೆಡಿ ಹಬೇಲಿ ಬೇಯಿಸ್ಕೊಂಡಿದ್ವಲ್ಲ ಆ ಥರ ತರಕಾರಿಗಳನ್ನ ನಾವು ಇದರಲ್ಲಿ ಹಾಕ್ಕೊಂಡು ಜಸ್ಟು ಮಿಕ್ಸ್ ಮಾಡಿಕೊಂಡು ಇದು ಬಿಸಿ ಬಿಸಿ ಇದ್ದಾಗೆ ತೊಗೊಳ್ಳಿ. ಇದಕ್ಕೆ ಸ್ವಲ್ಪ ನಿಮಗಿನ್ನೂ ಎಕ್ಸ್ಟ್ರಾ ಫ್ಲೇವರ್ಗೆ ಆ್ಯಂಡ್ ಎಕ್ಸ್ಟ್ರಾ ಬೆನಿಫಿಟ್ಗೆ ಒಂದು ಸ್ವಲ್ಪ ಲೆಮನ್ ಜ್ಯೂಸನ್ನ ಹಾಕ್ಕೊಳ್ಳಿ. ಟೇಸ್ಟೂ ಚೆನ್ನಾಗಿರುತ್ತೆ. ಇದಕ್ಕಿನ್ನ ಬೇಕಿದ್ರೆ ನೀವು ಬೇರೆ ಎಕ್ಸ್ಟ್ರಾ ವೆಜಿಟೇಬಲ್ಸೂ ಹಾಕ್ಕೊಳ್ಬೋದು. ಜಾಸ್ತಿ ವೆಜಿಟೇಬಲ್ಸ್ ಹಾಕ್ಕೊಂಡು ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಈ ಥರ ನೀವು ಸೂಪ್ನ ಮಾಡಿಕೊಂಡು ನೈಟ್ ತೊಗೊಳ್ಬೇಕು. ಈವನ್ ನಮಗೆ ಬ್ರೆಸ್ಟ್ ಫೀಡ್ ಮಾಡೋ ಮದರ್ಸ್ಗೂ ಅಷ್ಟೇ ರಾಗಿ ಹಿಟ್ಟಲ್ಲಿ ತುಂಬ ಕ್ಯಾಲ್ಶಿಯಮ್ ಸಿಗುತ್ತೆ. ಸೊ ಹಾಗಾಗಿ ನಾವು ರಾಗಿ ಹಿಟ್ಟನ್ನ ತೊಗೊಳ್ಳೋದ್ರಿಂದ ಪ್ರಾಬ್ಲಮ್ ಏನೂ ಆಗೋದಿಲ್ಲ, ನಮಗಾಗಿರ್ಬೋದು ಮಗುಗಾಗಿರ್ಬೋದು. ಆ್ಯಂಡ್ ಇನ್ನೂ ಕೆಲವರು ಏನು ಕೇಳ್ತಾರೆ ಅಂದರೆ ನೈಟ್ ಟೈಮಲ್ಲಿ ಮುದ್ದೆ ತೊಗೊಳ್ಬೋದಾ ರಾಗಿ ಮುದ್ದೆ ಅಂತ. ನೈಟ್ ಟೈಮಲ್ಲೆಲ್ಲ ಪ್ರಿಫರ್ ಮಾಡೋದಿಲ್ಲ ವೆಯ್ಟ್ ಲಾಸ್ಗೆ. ಯಾಕಂದರೆ ರಾಗಿ ಮುದ್ದೆ ಅನ್ನೋದು ಸ್ವಲ್ಪ ಹೆವಿಯಾಗೇ ಇರುತ್ತೆ. ಅದನ್ನು ಮಧ್ಯಾಹ್ನ ಊಟಕ್ಕೆ ತೊಗೊಳ್ಬೋದು. ಬಟ್ ನೈಟ್ ಊಟಕ್ಕೆ ಬಂದುಬಿಟ್ಟು ಆದಷ್ಟು ಲೈಟಾಗಿರಬೇಕು. ಈ ಥರ 2 ಸ್ಪೂನು 1 ಸ್ಪೂನಿಂದ ಮಾಡಿರೋಂಥ ರಾಗಿ ಸೂಪು, ಇದಕ್ಕೆ ಜಸ್ಟ್ 1 ಸ್ಪೂನು 2 ಸ್ಪೂನಲ್ಲೇ ಮಾಡಿಬಿಡ್ತೀವಲ್ಲ ಸೂಪ್ ಅಂದರೆ. ಬಟ್ ಅದೇ ನೀವು ಮುದ್ದೆಗಂದರೆ ಎಷ್ಟು ಬೇಕಾಗುತ್ತೆ ಹಿಟ್ಟು, ಸೊ ಅದು ನಮಗೆ ಹೆವಿನೇ ಆಗೋದು. ಹಾಗಾಗಿ ಅಷ್ಟೊಂದು ವೆಯ್ಟ್ ಲಾಸ್ಗೆ ಅದು ಹೆಲ್ಪ್ ಆಗೋದಿಲ್ಲ. ಅದಕ್ಕೆ ಹೇಳ್ತೀನಿ ನೈಟ್ ಟೈಮಲ್ಲಿ ಆದಷ್ಟು ಈ ಥರ ಸೂಪ್ಗಳನ್ನ ತೊಗೊಳ್ಳಿ. ಸೊ ಈ ಥರ ನೀವು ಸ್ಟ್ರಿಕ್ಟಾಗಿ ಫಾಲೋ ಮಾಡಿಕೊಂಡು ನಾನು ಹೇಳಿರೋಂಥ ಟಿಪ್ಸ್ನ ನೀವು ಫಾಲೋ ಮಾಡಿದರೆ ಖಂಡಿತ 10 ದಿನದಲ್ಲಿ ನೀವು ಕೇಳಿರೋ ಥರ 10 ದಿನದಲ್ಲಿ 5 kgಯಷ್ಟು ಹೆಲ್ದಿಯಾಗಿ ವೆಯ್ಟ್ನ ರೆಡ್ಯೂಸ್ ಮಾಡ್ಕೋಬೋದು. ಆ್ಯಂಡ್ ಎಲ್ಲ ತೋರಿಸುವಂಥ ಡಯಟ್ ಪ್ಲ್ಯಾನ್ಸು ಅಷ್ಟೇ ಮಗುಗೆ ನೀವು ಸಾಲಿಡ್ಸ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ ಮೇಲೇ ನೀವು ಈ ಡಯಟ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದು ಮಾತ್ರ ಮರಿಬೇಡಿ.